ಕೇಜ್ ಸೈಜ್ ಏನು ಅಂತಂದರೆ ನೆನಾಕಿರೋ ಗೋಧುವೆ ಹಾಗೂ ನನ್ನ ವಾಟ್ಸಪ್ ನಂಬರ್ ಬ್ರೀಡಿಂಗ್ ಸ್ಟೇಜಲ್ಲಿರೋವಾಗ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನೋಡ್ತಾ ಇರೋ ಟಾಪಿಕ್ ಹೌ ಟು ಬ್ರೀಡ್ ಬಡ್ಜೀಸ್ ಕ್ವಿಕ್ಲಿ. ಬಡ್ಜೀಸನ್ನು ಹೇಗೆ ಬೇಗ ಬ್ರೀಡ್ ಮಾಡಿಸೋದು ಅಂತ. ಯಾಕಂದರೆ ನಾರ್ಮಲಾಗಿ ಬಡ್ಜೀಸ್ ಪೇರ್ ಆಗೋಕ್ಕೆ ಮತ್ತು ಬ್ರೀಡ್ ಆಗೋಕ್ಕೆ ನಾರ್ಮಲಾಗಿ 1 ಮಂತಿಂದ 2 ಮಂತ್ ಬೇಕೇ ಬೇಕಾಗುತ್ತೆ. ಆದರೆ ನಾನು ಹೇಳೋ ಟ್ರಿಕ್ಸನ್ನು ನೀವು ಫಾಲೋ ಮಾಡಿದ್ರೆ 1 ವಾರದಲ್ಲಿ ಅಥವಾ 2 ವಾರದಲ್ಲಿ ನಿಮ್ಮ ಬರ್ಡು ಬ್ರೀಡ್ ಆಗೋ ತುಂಬ ಚಾನ್ಸಸ್ ಇದೆ. ನಾನು ಹೇಳೋ ಟ್ರಿಕ್ಸ್ನಲ್ಲಿ ನಾನು ಯಾವುದೇ ಒಂದು ಆರ್ಟಿಫಿಷಿಯಲ್ ಮೆಡಿಸಿನ್ಸ್ ನಾನು ಯೂಸ್ ಮಾಡಲ್ಲ. ಸರಿ, ಬನ್ನಿ ಟಾಪಿಕ್ ಒಳಗೆ ಹೋಗೋಣ. ಸರಿ, ನಮ್ಮ ಬಡ್ಜೀಸ್ನ ಬೇಗ ಬ್ರೀಡ್ ಮಾಡಿಸೋಕ್ಕೆ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡಿದ ನೀವು ಕನ್ಫರ್ಮ್ ಸೆಪ್ರೇಟ್ ಬ್ರೀಡಿಂಗೇ ಮಾಡಬೇಕು. ಯಾಕಂದರೆ ನೀವು ಸಪ್ರೇಟ್ ಬ್ರೀಡಿಂಗ್ ಮಾಡೋವಾಗ ನಿಮ್ಮ ಬರ್ಡ್ಸಲ್ಲಿ ಬರೋ ಫೈಟಿಂಗ್ಸು ಹಾಗೂ ಬ್ರೀಡಿಂಗ್ ಡಿಸ್ಟರ್ಬೆನ್ಸು ಏನೂ ಇರಲ್ಲ. ಸೊ ನಿಮ್ಮ ಬರ್ಡು ಬೇಗ ಬ್ರೀಡ್ ಆಗುತ್ತೆ. ನೀವು ಬಡ್ಜೀಸ್ನ ತಗೊಳ್ಳೋಕೆ ಮುಂಚೆ ಕೇಜು, ಪಾಟು ಹಾಗೆ ಅದಕ್ಕಿಡೋ ಟಾಯ್ಸನ್ನು ಫಸ್ಟೇ ಸೆಟ್ ಮಾಡಿ ಇಟ್ಟಿರಬೇಕು. ನೀವು ಕೇಜ್ ತಗೊಳ್ಳೋವಾಗ ನಿಮ್ಮ ಕೈಯಲ್ಲಿ ಆದಷ್ಟು ದೊಡ್ಡ ಕೇಜನ್ನು ತಗೊಂಡಿಕೊಂಡಿರಬೇಕು. ಕೇಜ್ ಸೈಜ್ ಏನು ಅಂತಂದರೆ 1 × 1.5 × 1.5 ಅಡಿ ಇಟ್ಟರೆ ಚೆನ್ನಾಗಿರುತ್ತೆ. ಅದಕ್ಕಿನ್ನೂ ದೊಡ್ಡದಾಗಬೇಕಂತಂದರೆ 2 × 1 × 1 ಫೀಟ್ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಅದಾದ ನಂತರ ನೀವು ನಿಮ್ಮ ಬಡ್ಜಿ ಮೊಟ್ಟೆ ಇಡೋಕ್ಕೆ ಪಾಟ್ ಇಡ್ತೀರಲ್ವ, ಆ ಪಾಟ್ ಮೇಲೆ ಕ್ಲೋಸ್ ಮಾಡಬೇಕಾಗುತ್ತೆ. ಹಾಗೆ ನೀವು ಹೇಗಿದ್ರೂ ಸಪ್ರೇಟ್ ಬ್ರೀಡಿಂಗ್ ಅಲ್ವಾ ಮಾಡಿರೋದು. ಸಪ್ರೇಟ್ ಬ್ರೀಡಿಂಗ್ ಮಾಡಿರೋದ್ರಿಂದ ಕೇಜಲ್ಲಿ ಒಂದೇ ಒಂದು ಪೇರ್ ಇರುತ್ತೆ. ಅದರಿಂದ ನೀವು ಒಂದೇ ಒಂದು ಕೋಲ್ ಇಡಬೇಕಾಗುತ್ತೆ. ಯಾಕಂತಂದರೆ ಆಗಲೇ ಬಡ್ಜಿ ಬೇಗ ಪೇರ್ ಆಗೋದು. ಥರ್ಡ್ ಸ್ಟೆಪ್ ಏನಂತಂದರೆ ನೀವು ನಿಮ್ಮ ಬಡ್ಜೀಸ್ಗೆ ಇಡೋ ಫುಡ್. ನಿಮ್ಮ ಬಡ್ಜೀಸ್ಗೆ ನೀವು ಯಾವಾಗಲೂ ನವನೇನೆ ಕೊಡ್ತಿದ್ರೆ ನಿಮ್ಮ ಬಡ್ಜೀಸು ಮೇ ಬಿ ಬೇಗ ಪೇರ್ ಆಗ್ಬೋದು. ಆದರೆ ನಿಮ್ಮ ಬಡ್ಜೀಸ್ನಲ್ಲಿ ಕ್ಯಾಲ್ಶಿಯಮ್ ಕಮ್ಮಿ ಆಗುತ್ತೆ ಹಾಗೂ ಬ್ರೀಡಿಂಗ್ ರಿಸಲ್ಟ್ ಫುಲ್ಲು ಕಮ್ಮಿ ಆಗುತ್ತೆ. ಹಾಗೆ ಯಾವಾಗಲೂ ನೀವು ನಿಮ್ಮ ಬಡ್ಜೀಸ್ಗೆ ನವನೇ ಆ ಥರನೇ ಕೊಡ್ತಿದ್ರೆ ನಿಮ್ಮ ಬಡ್ಜಿ ಬೇಗನೆ ವೀಕ್ ಆಗಿಬಿಡುತ್ತೆ. ನಾರ್ಮಲಾಗಿ ಬಡ್ಜೀಸ್ಗೆ ಏನೇನು ಕೊಡ್ಬೋದು ಅಂತಂದರೆ ಫ್ರೂಟ್ಸ್ನಲ್ಲಿ ಪಪಾಯ ಆ್ಯಂಡ್ ಆ್ಯಪಲ್ ಕೊಡ್ಬೋದು ಹಾಗೂ ವೆಜಿಟೇಬಲ್ಸ್ನಲ್ಲಿ ಕ್ಯಾರೆಟ್ ಆ್ಯಂಡ್ ಬೀಟ್ರೂಟ್ ಕೊಡ್ಬೋದು. ಇವೆರಡು ಕೊಡೋದ್ರಿಂದ ಬಡ್ಜೀಸ್ ಕಲರ್ ಶೈನ್ ಆಗುತ್ತೆ ಹಾಗೂ ಬಡ್ಜೀಸಿಂದ ಬರೋ ಮರಿಗಳು ಕಲರಾಗಿ ಬರುತ್ತೆ. ಫೋರ್ತ್ ಸ್ಟೆಪ್ ಏನಂತಂದರೆ ನಾವೀಗ ಕೇಜು, ಪೆಟ್ ಹಾಗೂ ಟಾಯ್ಸ್ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ವಿ. ಈಗ ಬಡ್ಜೀಸ್ನ ಸೆಲೆಕ್ಟ್ ಮಾಡಬೇಕು. ನೀವು ನಿಮ್ಮ ಬಡ್ಜೀಸ್ನ ಬೇಗ ಬ್ರೀಡ್ ಮಾಡಬೇಕು ಅಂತಂದರೆ ನೀವು ಫಸ್ಟೇ ಪೇರ್ ಆಗಿರೋ ಬಡ್ಜೀಸ್ನ ತಗೊಬನ್ನಿ. ಜೋಡಿ ಆಗಿರೋ ಹಕ್ಕಿಗಳನ್ನ ಹೇಗೆ ನೋಡೋದು ಅಂತ ಗೊತ್ತಿಲ್ಲ ಅಂತಂದರೆ ಅದು ಒಂದಕ್ಕೊಂದು ಊಟ ಶೇರ್ ಮಾಡ್ತಿರುತ್ತೆ ಹಾಗೂ ಒಂದಕ್ಕೊಂದು ಪಕ್ಕದಲ್ಲೇ ಇರುತ್ತೆ ಹಾಗೂ ಒಂದಕ್ಕೊಂದು ಫೆದರ್ಸ್ ಕ್ಲೀನ್ ಮಾಡ್ತಾನೆ ಇರುತ್ತೆ. ಫಿಫ್ತ್ ಸ್ಟೆಪ್ ಏನಂತಂದರೆ ನೀವು ಕೇಜ್ ತಗೊಂಡಿಡೋವಾಗ ಆ ಕೇಜ್ ಪಕ್ಕದಲ್ಲಿ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇರಬಾರ್ದು. ಹೇಳಬೇಕು ಅಂತಂದರೆ ನೀವು ಆ ರೂಮ್ಗೆ ದಿನಕ್ಕೆ 1 ಟೈಮ್ ಆರ್ 2 ಟೈಮ್ ಅಷ್ಟೇ ಹೋಗ್ಬೇಕಾಗಿರೋ. ಹಾಗೂ ನೀವು ಇನ್ನೊಂದು ನೋಡ್ಕೊಳ್ಳಿ, ಪ್ರಿಡೇಟರ್ಸ್ ಇರಬಾರ್ದು ಆ ರೂಮಲ್ಲಿ. ಪ್ರಿಡೇಟರ್ಸ್ ಅಂತಂದರೆ ಇಲ್ಲಿ ಬಲ್ಲಿ, ಜಿಲ್ಲೆ ಆ ಥರ ಪ್ರಾಣಿಗಳು ಏನೂ ಇರಬಾರ್ದು ಆ ರೂಮಲ್ಲಿ. ಯಾಕಂದರೆ ಬಡ್ಜೀಸ್ ಒಂದು ಜಾಗದಲ್ಲಿ ಇರೋವಾಗ ಆ ಜಾಗದಲ್ಲಿ ಏನಾದರೂ ಭಯ ಬಿದ್ದುಬಿಟ್ರೆ ಆ ಜಾಗದಲ್ಲಿ ಇನ್ಯಾವತ್ತೂ ಬ್ರೀಡೇ ಮಾಡೋಲ್ಲ. ಸಿಕ್ಸ್ತ್ ಸ್ಟೆಪ್ ಏನಂತಂದರೆ ನಿಮ್ಮ ಬಡ್ಜೀಸ್ ಬ್ರೀಡಿಂಗ್ ಸ್ಟೇಜಲ್ಲಿರೋವಾಗ ನಿಮ್ಮ ಬಡ್ಜೀಸ್ಗೆ ಕ್ಯಾಲ್ಶಿಯಂ ಫುಡ್ಸ್ ಬೇಕೇ ಬೇಕಾಗುತ್ತೆ. ಅದನ್ನು ನೀವು ಪೇರ್ ಮಾಡೋವಾಗ ಇಡಬೇಕಾಗುತ್ತೆ. ಕ್ಯಾಲ್ಶಿಯಂ ಫುಡ್ಸ್ ಏನೇನು ಅಂತಂದರೆ ಕಟಲ್ ಬೋನ್ ಫಿಶ್, ಮಿನರಲ್ ರಾಕ್, ಕ್ಯಾಲ್ಶಿಯಂ ರಾಕ್ ಅಂತ ಅಂಗಡಿಯಲ್ಲಿ ಸಿಗುತ್ತೆ. ಅದನ್ನು ತಗೊಂಡು ಕೇಜ್ ಮೇಲೆ ಕಟ್ಟಿಬಿಡಿ. ಎಕ್ಸ್ಟ್ರಾ ಆಗಿ ನಿಮ್ಮ ಬರ್ಡ್ಸ್ಗೆ ಎಕ್ಸೆಲ್ ಕೊಡ್ಬೋದು ಹಾಗೂ ಬೇಯಿಸಿರೋ ಮೊಟ್ಟೆನ ಹಾಗೆ ಇಡ್ಬೋದು. ನಿಮ್ಮ ಬರ್ಡ್ಸ್ ಬೇಗ ಬ್ರೀಡ್ ಆಗಬೇಕು ಅಂತಂದರೆ ನೀವು ಅದರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಡಿ. ಯಾಕಂತಂದರೆ ಅದಕ್ಕೆ ಭಯ ಹುಟ್ಟುತ್ತೆ. ಆ ಭಯವನ್ನು ಹೋಗಿಸ್ಬೇಕು ಅಂತಂದರೆ ನಾನೊಂದು ಬ್ರೀಫಾಗಿ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ, ಫ್ರೀ ಫ್ಲೈಟ್ ಟ್ರೈನಿಂಗ್ ಅಂತ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ಲಾಸ್ಟ್ ಸ್ಟೆಪ್ ಏನು ಅಂತಂದರೆ ನಿಮ್ಮ ಬಡ್ಜಿ ಮೊಟ್ಟೆನೂ ಇಟ್ಟಾಯಿತು, ಮೊಟ್ಟೆ ಹ್ಯಾಚು ಆಯಿತು, ಮರಿನೂ ಬಂತು. ಆದರೆ ಆ ಮರಿಗಳ ಹೆಲ್ತ್ ಅದರ ಪೇರೆಂಟ್ಸ್ ಮೇಲೇ ಡಿಪೆಂಡ್ ಆಗಿರೋದು. ಆ ಟೈಮಲ್ಲಿ ನಾವು ಬಡ್ಜೀಸ್ಗೆ ಹೆಲ್ತಿ ಫುಡ್ಸೇ ಕೊಡಬೇಕಾಗುತ್ತೆ. ನಾವು ಕೊಡೋ ಹೆಲ್ತಿ ಫುಡ್ಸನ್ನು ಅದು ಹಾಗೆ ಹೋಗಿ ಅದರ ಚಿಕ್ಸ್ಗೆ ತಿನ್ನಿಸುತ್ತೆ. ನೀವು ನಿಮ್ಮ ಬಡ್ಜೀಸ್ಗೆ ಸಾಫ್ಟ್ ಫುಡ್ ಕೊಟ್ಟರೆ ನಿಮ್ಮ ಬಡ್ಜೀಸ್ ಚಿಕ್ಸ್ ಬೇಗ ಡೆವಲಪ್ ಆಗುತ್ತೆ. ಸಾಫ್ಟ್ ಫುಡ್ಸ್ ಏನೇನು ಅಂತಂದರೆ
ನೆನೆ ಹಾಕಿರೋ ಗೋಧಿ ಹಾಗೂ ಬಾಯ್ಲ್ಡ್ ರೈಸ್ ಈ ಥರ ಎಲ್ಲ ಕೊಡ್ಬೋದು. ಹಾಗೂ ಮೊಳಕೆ ಬಂದಿರೋ ಬಟಾಣಿ ಹಾಗೂ ಕಡಲೆಕಾಳು ಇದನ್ನೆಲ್ಲ ನೀರಲ್ಲಿ ನೆನೆಹಾಕ್ಬಿಟ್ಟು ನಿಮ್ಮ ಬರ್ಡ್ಸ್ಗೆ ಕೊಡ್ಬೋದು. ಈ ಥರ ಎಲ್ಲ ಕೊಡೋದ್ರಿಂದ ನಿಮ್ಮ ಬಡ್ಜೀಸ್ ಚಿಕ್ಸ್ ಬೇಗನೆ ಡೆವಲಪ್ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ, ನಿಮ್ಮ ಬಡ್ಜಿ ಫಸ್ಟ್ ಕ್ಲಚ್ ಎಗ್ಗಿಟ್ಟು ಅದು ಚಿಕ್ಸ್ ಈಚೆ ಬಂದ ನಂತರ ಅದು ಅದೇ ಮೊಟ್ಟೆ ಇಡುತ್ತೆ ಅಂತ ಬಿಡಬಾರ್ದು. ಅದು ಮೊಟ್ಟೆ ಇಟ್ಟಿರೋ ಪಾಟ್ ಹಾಗೂ ಕೇಜ್ನೆಲ್ಲ ಕ್ಲೀನ್ ಮಾಡಬೇಕು. ಹಾಗೂ ಡೈಲಿ ನಮ್ಮ ಬಡ್ಜೀಸ್ ಜೊತೆ 1 hour ಸ್ಪೆಂಡ್ ಮಾಡಬೇಕಾಗುತ್ತೆ. ಯಾಕಂತಂದರೆ ಅದರಲ್ಲಿ ಏನಾದರೂ ಡಿಸೀಸ್ ಇದೆಯಾ ಹಾಗೂ ಏನಾದರೂ ಡಿಸ್ಟರ್ಬೆನ್ಸ್ ಇದೆಯಾ ಅಂತ ನೋಡೋದಕ್ಕೆ. ಹಾಗೇನಾದರೂ ಅದಕ್ಕೆ ಡಿಸೀಸ್ ಇದ್ದರೆ ನಾನೊಂದು ಬ್ರೀಫಾಗಿ ಒಂದು ನ್ಯಾಚುರಲ್ ಆ್ಯಂಟಿಬಯೋಟಿಕ್ಸ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ಸರಿ, ನಾನು ಇವಾಗ ಹೇಳಿ ಸ್ಟೆಪ್ಸ್ನೆಲ್ಲ ಫಾಲೋ ಮಾಡಿದ್ರೆ ನೀವು ನಿಮ್ಮ ಬಡ್ಜೀಸ್ನ 1 ವೀಕ್ನಲ್ಲಿ ಪೇರ್ ಮಾಡಿಬಿಡ್ಬೋದು. ಪೇರ್ ಆದ ನಂತರ ನಿಮ್ಮ ಬಡ್ಜಿ ಮೇಟ್ ಮಾಡುತ್ತೆ. ಮೇಟ್ ಆದ ನಂತರ 8 to 10 ಡೇಸ್ನಲ್ಲಿ ನಿಮ್ಮ ಬಡ್ಜಿ ಮೊಟ್ಟೆ ಇಡುತ್ತೆ. ಬಡ್ಜೀಸ್ ನಾರ್ಮಲ್ಲಾಗಿ 3 ಮೊಟ್ಟೆ ಇಟ್ಟ ನಂತರನೇ ಕಾವುಕೊಳ್ಳೋದು. ಹಾಗೂ ಬಡ್ಜೀಸ್ 4 ರಿಂದ 8 ಮೊಟ್ಟೆವರೆಗೂ ಇಡುತ್ತೆ. ಅದಾದ ನಂತರ ಬಡ್ಜೀಸ್ನ ಹ್ಯಾಚಿಂಗ್ ಟೈಮ್ ಎಷ್ಟು ಅಂತಂದರೆ 18 to 22 ಡೇಸ್ನಲ್ಲಿ ಒಂದು ಮರಿ ಬರುತ್ತೆ. ನೀವು ಒಂದು 25 to 28 ಡೇಸ್ ನೋಡಿಬಿಟ್ಟು ಅನ್ಫರ್ಟೈಲ್ ಎಗ್ಸ್ನೆಲ್ಲ ಎತ್ಬಿಡಬೇಕು. ಹಾಗೇನಾದರೂ ಅದ್ರ ಮದರ್ ಎತ್ತೋಗಿ ಬಿಡಿಲ್ಲ ಅಂತಂದರೆ ಅದೇ ತಳ್ಳಿ ಬಿಡುತ್ತೆ. ಅದಾದ ನಂತರ ಬಡ್ಜೀಸ್ ಚಿಕ್ಸ್ ಹುಟ್ಟಿದ ನಂತರ 1 hourನಲ್ಲಿ ಅದ್ರ ಮದರ್ ಅಥವಾ ಅದ್ರ ಫಾದರ್ ಫೀಡ್ ಮಾಡೋಕ್ಕೆ ಹೋಗುತ್ತೆ. ಫೀಡ್ ಮಾಡಿದ ನಂತರ ಬಡ್ಜೀಸ್ ಚಿಕ್ಸ್ 30 to 45 ಡೇಸ್ನಲ್ಲಿ ಆ ಮರಿ ಈಚೆ ಬರುತ್ತೆ. ಮರಿ ಈಚೆ ಬಂದ ನಂತರ 1 ವಾರ ನೋಡಿಬಿಟ್ಟು ಆ ಮರಿಯನ್ನು ಸಪ್ರೇಟ್ ಮಾಡಬೇಕಾಗುತ್ತೆ. ಯಾಕಂದರೆ ಅದ್ರ ಪ್ಯಾರೆಂಟ್ಸ್ ನೆಕ್ಸ್ಟ್ ಕ್ಲಚ್ಗೆ, ಹಂಗಂದರೆ ನೆಕ್ಸ್ಟ್ ಮೊಟ್ಟೆ ಇಡೋಕ್ಕೆ ರೆಡಿ ಆಗಿಬಿಡುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂದ್ಕೊತೀನಿ. ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಆ ಬೆಲ್ ಬಟನನ್ನು ಒತ್ತಿ. ಬೆಲ್ ಬಟನನ್ನು ಒತ್ತುವಾಗ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಆಗಲೇ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಫ್ರೆಂಡ್ಸ್, ಒಂದು ರಿಕ್ವೆಸ್ಟು, ಜಾಸ್ತಿ ಜನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಯಾಕಂತಂದರೆ ಆಗಲೇ ನಾವು ಅಪ್ಲೋಡ್ ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಹಾಗೂ ನಮಗೆ ಮೋಟಿವೇಶನ್ನು ಬರುತ್ತೆ ವಿಡಿಯೋ ಮಾಡೋಣ ಅಂತ. ಓಕೆ ಫ್ರೆಂಡ್ಸ್, ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೂ ನನ್ನ ವಾಟ್ಸಪ್ ನಂಬರ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ ನೋಡಿ. ಆ ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿ. ನಾನು ಏನೇ ಒಂದು ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ತೀನಿ. ಇನ್ನೊಂದು ರಿಕ್ವೆಸ್ಟ್ ಏನು ಅಂತಂದರೆ, ನೀವು ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಬೇಡಿ. ಏನಿದ್ರೂ ನಿಮ್ಮ ಡೌಟ್ಸನ್ನು ಮೆಸೇಜಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್.